ಕಾಂಗ್ರೆಸ್ ಬಿಜೆಪಿಯ ನಡುವೆ ಮತಗಳು ಮಹಾಸಮರ ಜೋರಾಗಿದೆ. ಚುನಾವಣಾ ಆಯೋಗದ ಮೇಲೆ ರಾಹುಲ್ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆಯಾ ಮೋಸ ಆಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಮತ ಕಳ್ಳತನ ಆಗಿದೆಯಾ? ರಿಪಬ್ಲಿಕ್ ಕನ್ನಡ ತಂಡದಿಂದ ಮೆಗಾ ರಿಯಾಲಿಟಿ ಚೆಕ್ ನಡೆದಿದೆ. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿರುವಂತಹದ್ದು. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. ಹಾಗಿದ್ದರೆ ಮಹದೇವಪುರದಲ್ಲಿ ನಿಜಕ್ಕೂ ನಡೆದಿದ್ದೇನು? ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳು ಸಮರ ಜೋರಾಗಿದೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರೋ ಅಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಆಂತರಿಕ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಿಜಕ್ಕೂ ಮಹದೇವಪುರದಲ್ಲಿ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ನಡೆದಿದೆಯಾ? ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದೆ ರಿಯಾಲಿಟಿ ಚೆಕ್. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮಹದೇವಪುರ ಕ್ಷೇತ್ರದ ಒಂದೇ ಮನೆಯಲ್ಲಿ 80 ಮತದಾರರಿದಾರ ಆಗಿದ್ದಾರೆ. ರಾಹುಲ್ ಗಾಂಧಿ ಆರೋಪ ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಒಂದೇ ಮನೆಯಲ್ಲಿ 80 ಮತದಾರರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಇದು ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ನಿಜಕ್ಕೂ ಮಹದೇವಪುರದಲ್ಲಿ ಈ ರೀತಿ ಮತಗಳು ಆಗಿದೆಯಾ? ಅಕ್ರಮ ನಡೆದಿದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ ರಿಯಾಲಿಟಿ ಚೆಕ್ ಏನು ಹೇಳುತ್ತೆ? ಅಲ್ಲಿನ ಜನರು ಏನು ಹೇಳ್ತಾರೆ? ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಆಕ್ರೋಶವಂತೂ ವ್ಯಕ್ತವಾಗಿದೆ ರಾಹುಲ್ ಗಾಂಧಿಯ ನಡೆಯ ವಿರುದ್ಧ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಮತಗಳು ಮಹಾಸಮರ ಜೋರಾಗಿದೆ. ಚುನಾವಣಾ ಆಯೋಗದ ಮೇಲೆ ರಾಹುಲ್ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆಯಾ ಮೋಸ ಆಗಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ಮತ ಕಳ್ಳತನ ಆಗಿದೆಯಾ? ರಿಪಬ್ಲಿಕ್ ಕನ್ನಡ ತಂಡದಿಂದ ಮೆಗಾ ರಿಯಾಲಿಟಿ ಚೆಕ್ ನಡೆದಿದೆ. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿರುವಂತಹದ್ದು. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. ಹಾಗಿದ್ದರೆ ಮಹದೇವಪುರದಲ್ಲಿ ನಿಜಕ್ಕೂ ನಡೆದಿದ್ದೇನು? ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳು ಸಮರ ಜೋರಾಗಿದೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರೋ ಅಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಆಂತರಿಕ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಿಜಕ್ಕೂ ಮಹದೇವಪುರದಲ್ಲಿ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ನಡೆದಿದೆಯಾ? ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದೆ ರಿಯಾಲಿಟಿ ಚೆಕ್. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮಹದೇವಪುರ ಕ್ಷೇತ್ರದ ಒಂದೇ ಮನೆಯಲ್ಲಿ 80 ಮತದಾರರಿದಾರ ಆಗಿದ್ದಾರೆ. ರಾಹುಲ್ ಗಾಂಧಿ ಆರೋಪ ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಒಂದೇ ಮನೆಯಲ್ಲಿ 80 ಮತದಾರರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಇದು ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ನಿಜಕ್ಕೂ ಮಹದೇವಪುರದಲ್ಲಿ ಈ ರೀತಿ ಮತಗಳು ಆಗಿದೆಯಾ? ಅಕ್ರಮ ನಡೆದಿದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ ರಿಯಾಲಿಟಿ ಚೆಕ್ ಏನು ಹೇಳುತ್ತೆ?
ಅಲ್ಲಿನ ಜನರು ಏನು ಹೇಳ್ತಾರೆ? ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಆಕ್ರೋಶವಂತೂ ವ್ಯಕ್ತವಾಗಿದೆ ರಾಹುಲ್ ಗಾಂಧಿಯ ನಡೆಯ ವಿರುದ್ಧ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಮತಗಳು ಮಹಾಸಮರ ಜೋರಾಗಿದೆ. ಚುನಾವಣಾ ಆಯೋಗದ ಮೇಲೆ ರಾಹುಲ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆಯಾ ಮೋಸ ಆಗಿದ್ದಾರೆ? ರಾಹುಲ್ ಗಾಂಧಿ ಹೇಳಿದಂತೆ ಮತ ಕಳ್ಳತನ ಆಗಿದೆಯಾ? ರಿಪಬ್ಲಿಕ್ ಕನ್ನಡ ತಂಡದಿಂದ ಮೆಗಾ ರಿಯಾಲಿಟಿ ಚೆಕ್ ನಡೆದಿದೆ. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿರುವಂತಹದ್ದು. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. ಹಾಗಿದ್ದರೆ ಮಹದೇವಪುರದಲ್ಲಿ ನಿಜಕ್ಕೂ ನಡೆದಿದ್ದೇನು? ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳು ಸಮರ ಜೋರಾಗಿದೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರೋ ಅಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಆಂತರಿಕ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಿಜಕ್ಕೂ ಮಹದೇವಪುರದಲ್ಲಿ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ನಡೆದಿದೆಯಾ? ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದೆ ರಿಯಾಲಿಟಿ ಚೆಕ್. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮಹದೇವಪುರ ಕ್ಷೇತ್ರದ ಒಂದೇ ಮನೆಯಲ್ಲಿ 80 ಮತದಾರರಿದಾರ ಆಗಿದ್ದಾರೆ. ರಾಹುಲ್ ಗಾಂಧಿ ಆರೋಪ ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಒಂದೇ ಮನೆಯಲ್ಲಿ 80 ಮತದಾರರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಇದು ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ನಿಜಕ್ಕೂ ಮಹದೇವಪುರದಲ್ಲಿ ಈ ರೀತಿ ಮತಗಳು ಆಗಿದೆಯಾ? ಅಕ್ರಮ ನಡೆದಿದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ ರಿಯಾಲಿಟಿ ಚೆಕ್ ಏನು ಹೇಳುತ್ತೆ? ಅಲ್ಲಿನ ಜನರು ಏನು ಹೇಳ್ತಾರೆ? ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಆಕ್ರೋಶವಂತೂ ವ್ಯಕ್ತವಾಗಿದೆ ರಾಹುಲ್ ಗಾಂಧಿಯ ನಡೆಯ ವಿರುದ್ಧ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಮತಗಳು ಮಹಾಸಮರ ಜೋರಾಗಿದೆ. ಚುನಾವಣಾ ಆಯೋಗದ ಮೇಲೆ ರಾಹುಲ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆಯಾ ಮೋಸ ಆಗಿದ್ದಾರೆ? ರಾಹುಲ್ ಗಾಂಧಿ ಹೇಳಿದಂತೆ ಮತ ಕಳ್ಳತನ ಆಗಿದೆಯಾ? ರಿಪಬ್ಲಿಕ್ ಕನ್ನಡ ತಂಡದಿಂದ ಮೆಗಾ ರಿಯಾಲಿಟಿ ಚೆಕ್ ನಡೆದಿದೆ. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿರುವಂತಹದ್ದು. ರಾಹುಲ್ ಆರೋಪ ಮಾಡಿದ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. ಹಾಗಿದ್ದರೆ ಮಹದೇವಪುರದಲ್ಲಿ ನಿಜಕ್ಕೂ ನಡೆದಿದ್ದೇನು? ಕಾಂಗ್ರೆಸ್ ಬಿಜೆಪಿ ನಡುವೆ ಮತಗಳು ಸಮರ ಜೋರಾಗಿದೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ರೋ ಅಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಆಂತರಿಕ ತನಿಖೆಯನ್ನು ನಡೆಸ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನಿಜಕ್ಕೂ ಮಹದೇವಪುರದಲ್ಲಿ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ನಡೆದಿದೆಯಾ? ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದೆ ರಿಯಾಲಿಟಿ ಚೆಕ್. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮಹದೇವಪುರ ಕ್ಷೇತ್ರದ ಒಂದೇ ಮನೆಯಲ್ಲಿ 80 ಮತದಾರರಿದಾರ ಆಗಿದ್ದಾರೆ. ರಾಹುಲ್ ಗಾಂಧಿ ಆರೋಪ ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಒಂದೇ ಮನೆಯಲ್ಲಿ 80 ಮತದಾರರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು ಇದು ನಿಜಾನ ಸುಳ್ಳ? ರಾಹುಲ್ ಬಿಡುಗಡೆ ಮಾಡಿದ್ದ ಮತದಾರರ ಪಟ್ಟಿ ಸುಳ್ಳ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್. ನಿಜಕ್ಕೂ ಮಹದೇವಪುರದಲ್ಲಿ ಈ ರೀತಿ ಮತಗಳು ಆಗಿದೆಯಾ? ಅಕ್ರಮ ನಡೆದಿದೆಯಾ? ಈ ರೀತಿ ಅನೇಕ ಪ್ರಶ್ನೆಗಳಿದೆ.
ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ ರಿಯಾಲಿಟಿ ಚೆಕ್ ಏನು ಹೇಳುತ್ತೆ, ಅಲ್ಲಿನ ಜನರು ಏನು ಹೇಳ್ತಾರೆ, ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಆಕ್ರೋಶವಂತ ವ್ಯಕ್ತವಾಗಿದೆ ರಾಹುಲ್ ಗಾಂಧಿಯ ನಡೆಯ ವಿರುದ್ಧ.